ದಿನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಅನುದಾನಗಳು ದುರ್ಬಳಕೆ ಆಗ್ತಿದ್ದಾವೆ ಅನ್ನೋದನ್ನ ಮಾಧ್ಯಮದವರು ನೋಡ್ತಾನೆ ಇರ್ತೀರ, ಮಾಧ್ಯಮದವರು ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಿಡ್ತಾನೆ ಇರ್ತೀರ. ಇವತ್ತು ದಿನದಲ್ಲಿ 3,000 ಕೋಟಿ ರೂಪಾಯಿ, 3,71,00,000 ಸರಿಸುಮಾರು 4 ಕೋಟಿ ರೂಪಾಯಿಯಷ್ಟು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ಬೋದು ಮತ್ತೆ ಸದಸ್ಯರಾಗಿರ್ಬೋದು, ಜೊತೆಗೆ PDO ಅಧಿಕಾರಿಗಳು ಕೂಡ ಸೇರ್ಕೊಂಡು ಇಷ್ಟೊಂದು ಹಣವನ್ನು ದುರ್ಬಳಕೆ ಮಾಡಿಕೊಂಡು ಯಾವುದೇ ಕೆಲಸ ಕಾಮಗಾರಿಗಳು ಮಾಡದೆ ದೇವಸ್ಥಾನ ಕಟ್ಟಿದ್ದೇವೆ ಅಂತಂತೇಳಿ ದೇವಸ್ಥಾನ ಕೂಡ ಕಟ್ಟದೆ, ರೋಡ್ ಕಾಂಕ್ರೀಟ್ ಹಾಕ್ಸಿದೀವಿ ಅಂತೇಳಿ ಕಾಂಕ್ರೀಟ್ ಹಾಕ್ಸದೆ, ಸ್ಕೂಲು ಕಾಂಪೌಂಡ್ಗಳು ಕಟ್ಸಿದೀವಿ ಅಂತೇಳಿ ಸ್ಕೂಲ್ ಕಾಂಪೌಂಡ್ಗಳು ಕಟ್ಸದೆ, ಯಾವುದೇ ರೀತಿಯ ಅಭಿವೃದ್ಧಿನೂ ಮಾಡದೆ 4-5 ಕೋಟಿ ರೂಪಾಯಿಗಳನ್ನ ಹಗರಣ ಮಾಡಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಮಲ್ಕಪ್ಪ ಬಾಗೇವಾಡಿ ಅವರು ಸಂಬಂಧಪಟ್ಟ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಅವರಿಗೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ IT ಮತ್ತು BT ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಸಾಹೇಬರಿಂದ ಹಿಡಿದು ತದನಂತರ ಸರ್ಕಾರಿ ಅಪಾರ ಮುಖ್ಯ ಕಾರ್ಯದರ್ಶಿಗಳಿಗೂ, ಗ್ರಾಮಾಭಿವೃದ್ಧಿ ಪಂಚಾಯಿತಿಗೂ ಮತ್ತೆ ರಾಜ್ಯ ಇಲಾಖೆ ಬಹುಮಾನ ಕಟ್ಟಡ ಬೆಂಗಳೂರು ಮತ್ತೆ ಮಾನ್ಯ ಸಚಿವರಾದಂತಹ ಗ್ರಾಮೀಣಾಭಿವೃದ್ಧಿ ಎಲ್ಲ ಸಚಿವರಿಗೂ ಮತ್ತೆ ಲೋಕಾಯುಕ್ತ ಆಯೋಗಕ್ಕೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ನಮ್ಮ ಲಟ್ಟಣಿಯಲ್ಲಿ ಪೂರ್ಣ ರೀತಿಯಲ್ಲಿ ಏನೇನು ಹಗರಣಗಳು ನಡೆದಿದೆ, ಯಾರ್ಯಾರು ಸರ್ಕಾರ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅದನ್ನೆಲ್ಲ ಪೂರ್ತಿ ಅಂಕಿಅಂಶಗಳ ರೀತಿಯಲ್ಲಿ ಪೂರ್ತಿ ಪತ್ತೆ ಹಚ್ಚಿ ಈ ಒಂದು ಹಗರಣ ಮಾಡಿರುವಂತಹ ವಿರುದ್ಧ ಬಿಜಾಪುರದಿಂದ ಬೆಂಗಳೂರು ತನಕ ಬಂದು ಸುಮಾರು 2-3 ದಿನದಿಂದ ಉಳ್ಕೊಂಡು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತೆ ಸಚಿವರಿಗೆ ಎಲ್ಲರಿಗೂ ಕೂಡ ದೂರನ್ನು ಕೊಟ್ಟು ಮನವಿಯನ್ನು ಕೊಟ್ಟಿದ್ದಾರೆ. ಇವರ ಹೋರಾಟ ಅಪಾರವಾದದ್ದು. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಏನು ನಾವು ಮನವಿಗಳು ಕೊಟ್ಟಿದ್ದೀವಿ ಆ ಮನವಿಗಳಿಗೆ ಸ್ಪಂದಿಸದೇ ಇದ್ರೆ ಮುಂಬರುವ ದಿನಗಳಲ್ಲಿ ವಾರ 15 ದಿನದ ಒಳಗಡೆ ಬಿಜಾಪುರ ಜಿಲ್ಲೆ ದೇವರಪುರ್ಗಿ ತಾಲೂಕು ಜಿಲ್ಲಾ ಪಂಚಾಯಿತಿ ಆಡಳಿತ ಮುಂಭಾಗನೆ ಉಗ್ರವಾದ ಪ್ರತಿಭಟನೆ ನಾವು ಅಲ್ಲಿ ಬಿಜಾಪುರದಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಅಂತೇಳಿ ನಾವು ಜಾಂಬವ ಯುವ ಸೇನೆ ಸಂಘಟನೆ ವತಿಯಿಂದ ಮತ್ತೆ ಮಾಧ್ಯಮರ ವತಿಯಿಂದ ನಾವು ಈ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಚ್ಚರವನ್ನು ಕೊಡ್ತಾ ಇದ್ದೇವೆ. ಕೂಡಲೇ ಇದನ್ನ ಎಚ್ಚೆತ್ತುಕೊಂಡು ಅದೇನಾಗಿದೆ ಸಂಬಂಧಪಟ್ಟಂತಹ PDO ಅಧಿಕಾರಿ ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಸದಸ್ಯರುಗಳಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದಲ್ಲಿ ಹೋರಾಟಗಳು ಮಾಡ್ಕೊಂಡು ಬರ್ತಿರುವಂತಹ ಮಲ್ಕಪ್ಪ ಬಾಗೇವಾಡಿ ಅವರ ನೇತೃತ್ವದಲ್ಲಿ ಇದನ್ನ ಪೂರ್ಣ ರೀತಿಯಲ್ಲಿ ತನಿಖೆ ಮಾಡಿದಾಗ ಸರಿಸುಮಾರು ಕೋಟ್ಯಾಂತರ ರೂಪಾಯಿ. ನನ್ನ ಹೆಸರು ಡಾಕ್ಟರ್ ಮಲ್ಕಪ್ಪ ಬಾಗೇವಾಡಿ ಅಂತೇಳಿ ಜಾಂಬ ಯುವಸೇನೆ ರಾಜ್ಯ ಉಪಾಧ್ಯಕ್ಷರು. ವಿಜಯಪುರ ಜಿಲ್ಲೆ ದೇವರಪುರ್ಗಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಣೂರು ಪಂಚಾಯತ್ ಭಾರಿ ಭ್ರಷ್ಟಾಚಾರ ನಡೆಸಿದ್ದಾರೆ. ಸುಮಾರು 3,19,72,702 ರೂಪಾಯಿ. ಯಾರ್ಯಾರಪ್ಪ ಅಂತಂದರೆ ವಿನೋದ್ ರಾಠೋಡ್ PDO ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ವಿನೋದ್ ರಾಠೋಡ್ ಅವರು ನೇರ ಆರೋಪ. 15ನೇ ಹಣಕಾಸಿನಲ್ಲಿ ಸಂಗನಗೌಡ ಬಿರಾದವರು, ಇವರ ಲಕ್ಷ್ಮೀಬಾಯಿ ಸಂಗನಗೌಡ ಬಿರಾದವರ ಅಧ್ಯಕ್ಷತೆಯಲ್ಲಿ ಸುಮಾರು 1 ಕೋಟಿ ರೂಪಾಯಿ 15ನೇ ಹಣಕಾಸು ಮತ್ತು ಏನದ ವರ್ಗ 1 ವಿಕಾಸ ಗ್ರಾಮ ಯೋಜನೆಯಲ್ಲಿ 77 ಲಕ್ಷ ರೂಪಾಯಿ ಮೇಲೆ ಚಿಲ್ಲರೆ ವ್ಯವಹಾರ ಮಾಡಿದ್ದಾರೆ. ಅದೇ ರೀತಿ ಇವರು PDO ಮುಗಿದ ನಂತರ ವಾಲುಬಾಯಿ ಕೇಶವ ರಾಠೋಡ್ ಅವರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು PDO ವಿನೋದ್ ಅವರು ಅವರೇ ಇದ್ದರು, ವಿನೋದ್ ರಾಠೋಡ್ ಅವರು ಇದ್ದರು. ಇದು ಆದ ನಂತರ ವಾಲುಬಾಯಿ ಕೇಶವ ರಾಠೋಡ್ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು 1,34 ಲಕ್ಷ ರೂಪಾಯಿ 15ನೇ ಹಣಕಾಸು ಮತ್ತು ಏನದ 13 ಲಕ್ಷ ರೂಪಾಯಿ ವರ್ಗ 1 ವಸಲಾತಿ ಹಣವನ್ನು 1 ರೂಪಾಯಿ ಕೆಲಸ ಇಲ್ಲದೇನೆ, ಯಾವುದೇ ಕೆಲಸ ಇಲ್ಲದೇನೆ ಮಣೂರು ಮತ್ತು ದೇವೂರು ಬೊಮ್ಮನಜೋಗಿ ಇವು 3 ಹಳ್ಳಿ ಮಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತವೆ. ಅವು ಯಾವುದೋ ಹಳ್ಳಿಯಲ್ಲಿ 1 ರೂಪಾಯಿ ಕೆಲಸ ಮಾಡದೇ ಸುಮಾರು 3,19,72,700 ಮೇಲೆ ಚಿಲ್ಲರೆ ಅಮೌಂಟನ್ನು ದುರ್ಬಳಕೆ ಮಾಡಿದ್ದಾರೆ. ಇದರ ತಕ್ಕಂತೆ ಈಗಾಗಲೇ ನಾವು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಕಾರ್ಯಾಲಯ ವಿಜಯಪುರ ಅವರಿಗೆ ಕೂಡ ಮನವಿ ಸಲ್ಲಿಸಿದ್ದೇವೆ. ಮಾನ್ಯ ಸರ್ಕಾರ ಆಪ್ತ ಮುಖ್ಯ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರಿಗೆ ಕೊಟ್ಟಿದ್ದೇವೆ. ಮತ್ತು ಏನದ ಪ್ರಿಯಾಂಕಾ ಖರ್ಗೆ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರಿಗೂ ಕೂಡ ಮನವಿ ಕೊಟ್ಟಿದ್ದೇವೆ. ಮತ್ತು ಏನದ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸೂಕ್ಷ್ಮವಾಗಿ ತನಿಖೆ ಮಾಡಿ ದುರ್ಬಳಕೆಯಾದ ಹಣವನ್ನು ವಾಪಸ್ ಗುರುಮುಟಿಗೆ ಕಟ್ಟದಿದ್ದರೆ ಜಾಂಬ ಯುವ ಸೇನೆ ಸಂಘಟನೆ ವತಿಯಿಂದ ವಿಜಯಪುರ ಜಿಲ್ಲಾ ಪಂಚಾಯತಿ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ. ನನ್ನ ಹೆಸರು ಡಾಕ್ಟರ್ ಮಲ್ಕಪ್ಪ ಬಾಗೇವಾಡಿ, ಜಾಂಬ ಯುವ ಸೇನೆ ರಾಜ್ಯೋಪಾಧ್ಯಕ್ಷರು.